ಪ್ರತಿರೋಧ ಅನ್ನುವಂಥದ್ದು ಹೊಸತೇನಲ್ಲ ಪತ್ರಕರ್ತರಿಗೆ. ಇವತ್ತು ಸರ್ಕಾರ ಮಾಧ್ಯಮಗಳನ್ನು ವಿಧಾನಸೌಧದಲ್ಲಿ ನಿರ್ಬಂಧಿಸೋದಕ್ಕೆ ಮುಂದಾಗ್ತಾ ಇದೆ. ಸರ್ಕಾರದ ಈ ಆದೇಶದ ವಿರುದ್ಧ ಇವತ್ತು ಪತ್ರಕರ್ತರು ವಿಧಾನಸೌಧದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಆದರೆ ಸರ್ಕಾರ ಮಾತ್ರ ತನ್ನ ಬಿಗು ನಿಲುವನ್ನು ಮಾತ್ರ ಮತ್ತೆ ಮುಂದಿರಿಸುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ. ಇದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರೇ. ಈ ಶಾಪ ಅವರಿಗೆ ತಟ್ಟಲಿ. ಪತ್ರಿಕಾ ರಂಗ ಸಂವಿಧಾನದ 4ನೇ ಅಂಗ. ಯಾವತ್ತೂ ಸಂವಿಧಾನದ ಪುಸ್ತಕವನ್ನ ತಮ್ಮ ಲಾಂಛನ ಎಂಬಂತೆ ಹಿಡಿದುಕೊಂಡೇ ಓಡಾಡ್ಕೊಂಡಿರುವವರು ರಾಹುಲ್ ಗಾಂಧಿ. ಅದೇ ಪಕ್ಷದ ಮುಖ್ಯಮಂತ್ರಿಗಳು ಮಾತ್ರ ಸಂವಿಧಾನದ 4ನೇ ಅಂಗವನ್ನೇ ಮುಗಿಸೋಕ್ ಹೊರಟಂತಿದೆ. ತಮ್ಮ ವೈಯಕ್ತಿಕ ಕಂಫರ್ಟ್, ತಮ್ಮ ವೈಯಕ್ತಿಕ ಓಡಾಟದ ಅನುಕೂಲಕ್ಕೆ ಮಾಧ್ಯಮಗಳೇ ಅಡ್ಡಿ ಎಂಬಂತಿದೆ ಸರ್ಕಾರ ತೆಗೆದುಕೊಂಡ ನಿರ್ಧಾರ, ಮುಖ್ಯಮಂತ್ರಿಗಳ ನಿರ್ಧಾರ. ವಿಷಯ ಅಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ವಾರ್ತಾ ಇಲಾಖೆಗೆ ಪತ್ರವೊಂದನ್ನ ಬರೆದಿತ್ತು. ವಿಧಾನಸೌಧದಲ್ಲಿ ಎಲ್ಲೆಂದರಲ್ಲಿ ಮಾಧ್ಯಮಗಳು ಸಂದರ್ಶನ ಮಾಡಬಾರದು, ಕೇವಲ ಕೆಂಗಲ್ ಗೇಟ್ ಬಳಿ ಮಾತ್ರ ಪ್ರತಿಕ್ರಿಯೆ ಪಡೆದುಕೊಳ್ಬೇಕು ಅಂದಿತ್ತು. ಇತ್ತ ವಾರ್ತಾ ಇಲಾಖೆ ಕೂಡ ತನ್ನ ವಿವೇಚನೆಯನ್ನೇ ಮರೆತು ಸಂಪಾದಕರಿಗೆ ಪತ್ರ ಬರೆಯುವ ಮೂಲಕ ತನ್ನ ದರ್ಪ ತೋರಿದೆ. ಹೀಗಾಗಿ ಬಡವರ ಪರ, ಶ್ರಮಿಕರ ಪರ, ನೊಂದವರ ಪರ ಧ್ವನಿ ಎತ್ತಿದ್ದ ಮಾಧ್ಯಮಗಳು ಇವತ್ತು ತಮ್ಮ ಪರವೂ ಧ್ವನಿ ಎತ್ತಬೇಕಾದಂತ ಪ್ರಸಂಗ ಬಂದಿದೆ. ಸರ್ಕಾರ ಮಾಡಿದ ಆದೇಶವನ್ನ ಉಗ್ರವಾಗಿ ಖಂಡಿಸಿದ ಪತ್ರಕರ್ತರು ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಧರಣಿ ನಡೆಸಿದ್ರು. ಸಾಂಕೇತಿಕವಾಗಿ ಕಪ್ಪು ಪಟ್ಟಿ ಧರಿಸಿ, ಮುಖಕ್ಕೆ ಕಪ್ಪು ಮಾಸ್ಕ್ ಧರಿಸಿ ಸರ್ಕಾರದ ಧೋರಣೆಯನ್ನ ವಿರೋಧಿಸಿದ್ರು. ಇದಾದ ಬಳಿಕ ಪತ್ರಕರ್ತರ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಯಿತು. ವಾರ್ತಾ ಇಲಾಖೆ ನಿರ್ಧಾರವನ್ನ ವಾಪಸ್ ಪಡೆಯುವಂತೆ ಮನವಿ ಮಾಡಿತು. ಆಗ ಸಿಎಂ ಸಿದ್ದರಾಮಯ್ಯ ಈಗಿನ ನಿರ್ಧಾರ ನಿರ್ಬಂಧ ಅಲ್ಲ ಅಂದ್ರು. ಸಿಎಂ ಅವರ ಈ ಮಾತನ್ನ ಪತ್ರಕರ್ತರು ವಿರೋಧಿಸಿದ್ರು. ಈಗ ಮಾಡಿರುವುದು ರೀಸನಬಲ್ ರಿಸ್ಟ್ರಿಕ್ಷನ್ ಅಷ್ಟೇ, ನಿರ್ಬಂಧವಲ್ಲ. ಕಂಡಲ್ಲಿ ಬಂದು ತೊಂದರೆ ಕೊಡ್ತೀರಿ, ನಾವು ಕರೆದಾಗ ಬನ್ನಿ ಸಾಕು, ವಿಧಾನಸೌಧಕ್ಕೆ ಬರಬೇಡಿ ಎಂದು ಹೇಳಲ್ಲ. ಚಳುವಳಿ ಮಾಡಿದ್ದೀರಿ, ಚಳುವಳಿ ಮಾಡಿ, ಆದೇಶ ಹಿಂಪಡೆಯಲ್ಲ. ರೀಸನಬಲ್ ರಿಸ್ಟ್ರಿಕ್ಷನ್ಗೆ ಸಂವಿಧಾನದಲ್ಲಿ ಅವಕಾಶವಿದೆ, ಮನವಿಯನ್ನ ಪರಿಶೀಲಿಸುತ್ತೇವೆ. ರಾಜ್ಯ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರವನ್ನ ವಿರೋಧ ಪಕ್ಷಗಳು ವಿರೋಧಿಸ್ತಾ ಇವೆ. ಕ್ಷಮಿಸಿಬಿಡಿ, ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ. ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಅಂತ ಅವಕಾಶ ಯಾವತ್ತೂ ಕರ್ನಾಟಕದ ಇತಿಹಾಸದಲ್ಲಿ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ನಮ್ಗೆ ಬಂದಿಲ್ಲ. ಸಿದ್ದರಾಮಯ್ಯನವರ ವರಪ್ರಸಾದದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರೇ. ಈ ಶಾಪ ಅವರಿಗೆ ತಟ್ಟಲಿ. ಮಾನ್ಯ ಮುಖ್ಯಮಂತ್ರಿಗಳೇ, ಸ್ವತಂತ್ರ ಅನ್ನೋದು ಸ್ವೇಚ್ಛಾಚಾರ ಅಲ್ವೇ ಅಲ್ಲ. ಆದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಯಾವುದೋ ಒಂದು ಪಕ್ಷದ ಭಿಕ್ಷೆಯೂ ಅಲ್ಲ. ಮಾಧ್ಯಮಗಳು ಯಾರನ್ನ ಹಿಂಬಾಲಿಸಬೇಕು, ಯಾರ ಸಂದರ್ಶನವನ್ನ ಎಲ್ಲಿ ಮಾಡಬೇಕು, ಯಾರನ್ನ ಮಾಧ್ಯಮಗಳಲ್ಲಿ ತೋರಿಸಬೇಕು, ಇದನ್ನ ನಿರ್ಧರಿಸೋದನ್ನ ಯಾರಿಗೂ ಗುತ್ತಿಗೆ ನೀಡಿಲ್ಲ. ನಾಯಿಯಿಂದ ಹಿಡಿದು ನಾಯಕರ ತನಕ ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡುವ ಅಧಿಕಾರ, ಹಕ್ಕು, ಸ್ವಾತಂತ್ರ್ಯ ಮಾಧ್ಯಮಗಳಿಗೆ ಇದ್ದೇ ಇದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.